ಸಿಟಿ ನ್ಯೂಸ್ ಕನ್ನಡ, ಸತ್ಯ ಸದಾಕಾಲ. ವಿವಿಧ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ನ್ಯಾಯಾಂಗ ಬಂಧನದಲ್ಲಿರುವ ಅನೇಕ ಆರೋಪಿಗಳ ಚಲನವಲನ ಹಾಗೂ ಖೈದಿಗಳ ಪುನಶ್ಚೇತನ ದೃಷ್ಟಿಯಿಂದ ರಾಜ್ಯಾದ್ಯಂತ ಎಲ್ಲಾ ಕಾರಾಗೃಹಗಳಿಗೆ ಭೇಟಿ ನೀಡುತ್ತಿರುವ ಡಿಜಿಪಿ ಅಲೋಕ್ ಕುಮಾರ್ ಅವರು ಕಾರಾಗೃಹದಲ್ಲಿ ಅಧಿಕಾರಿಗಳ ಕಣ್ತಪ್ಪಿಸಿ ಎಸಗುವ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುತ್ತಲೇ ಬಂದಿದ್ದಾರೆ. ಬೆಂಗಳೂರು, ಶಿವಮೊಗ್ಗ ಆಯಿತು, ಇದೀಗ ಹುಬ್ಬಳ್ಳಿಯ ಸಬ್ ಜೈಲಿನಲ್ಲೂ ಖೈದಿಗಳು ರಾಜಾರೋಷವಾಗಿ ಬಿಂದಾಸ್ ಲೈಫ್ ನಡೆಸುತ್ತಿರುವ ವಿಡಿಯೋ ಇದೀಗ ಬಹಿರಂಗವಾಗಿದೆ. ಡಿಜಿಪಿ ಅಲೋಕ್ ಕುಮಾರ್ ಅವರು ಹುಬ್ಬಳ್ಳಿ, ಧಾರವಾಡ ಸಬ್ ಜೈಲ್ಗಳಿಗೆ ಭೇಟಿ ನೀಡಿ ಇದೀಗ 1 ವಾರ ಕೂಡ ಆಗಿಲ್ಲ. ಬಂದು ಹೋದ ಬೆನ್ನಲ್ಲೇ ರೌಡಿ ಪಡೆಗಳು ಅಕ್ರಮವೆಸಗುತ್ತಾ ಪೊಲೀಸ್ ಇಲಾಖೆಯನ್ನೇ ಪ್ರಶ್ನಿಸುವಂತೆ ಮಾಡಿದೆ. ನಗರದ ಉಪ ಕಾರಾಗೃಹದಲ್ಲಿ ರಾಜಾರೋಷವಾಗಿ ಗಾಂಜಾ ಸರಬರಾಜಾಗುತ್ತಿದೆ. ಸಬ್ ಜೈಲ್ ಹಾಗೂ ಸೆಂಟ್ರಲ್ ಜೈಲ್ನಲ್ಲಿರುವ ಕೆಲವು ಖೈದಿಗಳ ಕೈಯಲ್ಲಿ ಸ್ಮಾರ್ಟ್ ಫೋನ್ಗಳು ಹಾಗೂ ಎಗ್ಗಿಲ್ಲದೆ ಗಾಂಜಾ ಹೇಗೆ ಸೇರುತ್ತಿದೆ ಎನ್ನುವ ಪ್ರಶ್ನೆ ಒಂದೆಡೆಯಾದರೆ, ಕಾರಾಗೃಹಗಳ ಡಿಜಿಪಿ ಅಲೋಕ್ ಕುಮಾರ್ ಅವರು ಕಳೆದ 3-4 ದಿನಗಳ ಹಿಂದಷ್ಟೇ ಹುಬ್ಬಳ್ಳಿಯ ಉಪ ಕಾರಾಗೃಹ ಹಾಗೂ ಧಾರವಾಡದ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ನಿಷೇಧಿತ ಮಾದಕ ವಸ್ತುಗಳ ಬಳಕೆಗೆ ಕಡಿವಾಣ ಹಾಕುತ್ತಿರುವುದಾಗಿ ಹೇಳಿಕೆ ನೀಡಿದ್ದ ಡಿಜಿಪಿ, ಪೊಲೀಸರ ಕಣ್ತಪ್ಪಿಸಿ ಕಾರಾಗೃಹದಲ್ಲಿ ಅಕ್ರಮವೆಸಗಿದರೆ ಅಂತವರನ್ನು ಸುಮ್ಮನೆ ಬಿಡಲ್ಲ ಎಂದು ವಾರ್ನಿಂಗ್ ಕೂಡ ಮಾಡಿದ್ದರು. ಇನ್ನು ಹುಬ್ಬಳ್ಳಿಯ ಉಪ ಕಾರಾಗೃಹದಲ್ಲಿ ನಡೆದಿದೆ ಎನ್ನಲಾದ ದೃಶ್ಯಾವಳಿಗಳಲ್ಲಿ ಕೊಲೆ ಆರೋಪದಡಿ ಬಂಧಿತರಾದ ಹುಬ್ಬಳ್ಳಿಯ ಸೆಟಲ್ಮೆಂಟ್ ಪ್ರದೇಶದ ಅಭಿಷೇಕ್ ಜಾಧವ್ ಹಾಗೂ ಇನ್ನಿತರೆ ಕೊಲೆ ಆರೋಪಿಗಳು ಬಿಂದಾ ಸ್ಮಾರ್ಟ್ಫೋನ್ ಬಳಕೆ ಹಾಗೂ ದಿನಪತ್ರಿಕೆಯೊಂದರ ಮೇಲೆ ಇರಿಸಲಾಗಿರುವ ಹುಕ್ಕ ಹಾಗೂ ನಿಷೇಧಿತ ಸೊಪ್ಪು ಪದಾರ್ಥಗಳು ಸೇರಿದಂತೆ ಹೋಟೆಲ್ನಲ್ಲಿ ಸಿಗುವ ಸೌಲಭ್ಯಗಳಂತೆ ಕಾರಾಗೃಹದೊಳಗೆ ಕಂಡು ಬಂದ ದೃಶ್ಯಗಳು ಮತ್ತು ಫೋಟೋಸ್ಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಇನ್ನು ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಗಾಂಜಾ ಮಾದಕ ವಸ್ತುಗಳು ಮುಕ್ತಿಯಾದರೂ ಕೂಡ ಜೈಲಿಗೆ ಎಲ್ಲಿಂದ ಬರುತ್ತಿದೆ? ನಟೋರಿಯಸ್ ಕುಖ್ಯಾತ ರೌಡಿ ಶೀಟರ್ಗಳೇ ತುಂಬಿರುವ ಹುಬ್ಬಳ್ಳಿಯ ಉಪ ಕಾರಾಗೃಹದಲ್ಲಿ ಗಾಂಜಾ ಹೇಗೆ ಸೇರುತ್ತಿದೆ? ಇದರ ಹಿಂದೆ ಇರುವ ಕೈವಾಡವಾದರೂ ಯಾರದು? ಮೇಲಧಿಕಾರಿಗಳು ತನಿಖೆ ಮಾಡಿ ಇದಕ್ಕೆ ಬ್ರೇಕ್ ಹಾಕಬೇಕಿದೆ. ಎಂಆರ್ ದಖನಿ, ಪವರ್ ಸಿಟಿ ನ್ಯೂಸ್, ಹುಬ್ಬಳ್ಳಿ. ನಾವು ಮಾಡಬೇಕು. ಮತ್ತು ಯಾರು ಯಂಗ್ ಆಫೆಂಡರ್ಸ್ ಇದ್ದಾರೆ ಅವರು ಪ್ರತ್ಯೇಕವಾಗಿ ಇಟ್ಕೊಳ್ಳೋದು, ಅದು ಕೂಡ ನಾವು ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ದೀವಿ. ಯಾರು ಯಂಗ್ ಆಫೆಂಡರ್ಸ್ ಇದ್ದಾರೆ, ಫಸ್ಟ್ ಟೈಮ್ ಆಫೆಂಡರ್ಸ್ ಇದ್ದಾರೆ, ಅವ್ರಿಗೆ ಹಾರ್ಡ್ ಕೋರ್ ಆಫೆಂಡರ್ಸ್ ಜೊತೆಗೆ ಅವ್ರಿಗೆ ಸೇರಿಸ್ಕೊಳ್ಬಾರ್ದು, ಅದು ನಾವು ನೋಡ್ತೀವಿ. ಮತ್ತು ಈ ಮೊಬೈಲ್ ಆಗಲಿ, ಗಾಂಜಾ ಆಗಲಿ, ಇದೆಲ್ಲ ವ್ಯವಸ್ಥೆ ಅದು ನಾವು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಅದು ನಾವು ತಾಕೀತು ಮಾಡಿದ್ದೀವಿ. ಮತ್ತು ಈಗ ನಾವು ನಮ್ಮ ಕಾರಾಗೃಹಗಳಲ್ಲಿ NDPS ಯಾರು ಗಾಂಜಾ ಅಥವಾ ಮಾದಕ ವಸ್ತು ಏನಾದರೂ ಸೇವನೆ ಮಾಡಿದರೆ ಅದರ ಸಲುವಾಗಿ ಯಾವಾಗ ಅವರು ಇಲ್ಲಿ ಬರ್ತಾರೆ ಅಡ್ಮಿಷನ್ ಸಲುವಾಗಿ ನಾವು ಅವ್ರಿಗೆ ಟೆಸ್ಟ್ ಈಗ ಮಾಡಿಸ್ತೀವಿ. ಮುಂದಿನ 1 ವಾರ 10 ದಿವಸ ಒಳಗಡೆ ನಾವು ಇದು ಪದ್ಧತಿ ನಾವು ಮಾಡ್ತೀವಿ. ಯಾರು ಇಲ್ಲಿ ಬರ್ತಾರೆ ಅವ್ರದ್ದು ಟೆಸ್ಟ್, ಯಾರು ಇಲ್ಲಿಂದ ಹೋಗ್ತಾರೆ ಆ ಹೋಗುವಾಗ ಕೂಡ ಟೆಸ್ಟ್ ಮಾಡಿಸ್ತೀವಿ. ಅಕಸ್ಮಾತ್ ಯಾರು ಅಪ್ಪಿತಪ್ಪಿಕ್ಕಿಲ್ಲ ಇಲ್ಲಿ ಏನಾದರೂ ಕದ್ದು ಮುಚ್ಕೊಂಡು ಮಾಡಿದರೆ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ, ಅದು ನಾವು ನೋಡ್ತೀವಿ. ಮತ್ತು ನಡುವೆ ರ್ಯಾಂಡಮ್ ಆಗಿ ಯಾರು ಜೈಲಿನಲ್ಲಿರ್ತಾರೆ ಅವ್ರದ್ದು ನಾವು ಚೆಕಿಂಗ್ ನಾವು ಮಾಡ್ತೀವಿ. ಅವರು ಏನಾದರೂ ಮಾದಕ ದ್ರವ್ಯದ ಸೇವನೆ ಏನಾದರೂ ಮಾಡಿದ್ದಾರೆ ಅಥವಾ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದರ ಸಲುವಾಗಿ ಕೂಡ ನಾವು ಗಮನ ಹರಿಸಿದ್ವಿ. ಯಾಕೆಂದರೆ ಬಹಳಷ್ಟು ಖೈದಿಗಳು ಅವರು ಎಡಿಕ್ಟೆಡ್ ಇರ್ತಾರೆ. ಸೊ ನಾವು ಇದು ಮಾದಕ ದ್ರವ್ಯದ್ದು ಸೇವನೆ ಮತ್ತು ಈ ರೀತಿ ಏನಿದ್ದಕ್ಕೆ ಇದು ಕಾಂಟ್ರಾಬ್ಯಾಂಡ್ ಐಟಮ್ಸ್ದು ಸಾಗಾಣಿಕೆ ಏನಿದೆ ಅದು ನಾವು ನಿಲ್ಲಿಸಲಿಕ್ಕೆ ಅದು ನಾವು ಕ್ರಮ ಏನಿದ್ದಕ್ಕೆ ನಾವು ಇಫೆಕ್ಟಿವ್ ರೀತಿಯಲ್ಲಿ ಪರಿಣಾಮಕಾರಿ ರೀತಿಯಲ್ಲಿ ನಾವು ತೊಗೊಳ್ತೀವಿ. ಮತ್ತು ಬೇರೆ ನಾವು ಅದಕ್ಕೆ ನಾವು ಕರೆಕ್ಷನಲ್ ಸರ್ವಿಸೇಜ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡ್ತಾ ಇದ್ದೀವಿ. ಒಂದು ಇದಕ್ಕೆ ಖೈದಿಗಳು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ರೂಲ್ಸ್ ಫಾಲೋ ಮಾಡಬೇಕು, ನಮ್ಮ ಸ್ಟಾಫ್ಗಳು ಕೂಡ ರೂಲ್ಸ್ ಫಾಲೋ ಮಾಡಿಸ್ಬೇಕು. ಅದರ ಜೊತೆಗೆ ಅವರು ಯಾರು ಅಪರಾಧಿಗಳು ಇದ್ದಾರೆ ಅವರು ನಾಳೆ ಯಾವಾಗ ವಾಪಸ್ ಅವರು ಇಲ್ಲಿಂದ ಹೊರಗಡೆ ಬರ್ತಾರೆ, ಸೊ ಒಂದು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿ ಅವರು ಹೊರಗಡೆ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ನಾವು ಮಾಡ್ತೀವಿ. ಇಲ್ಲ, 1 ವಾರ ನಂತರ ಈಗ ನಾವು ಸ್ಟಾರ್ಟ್ ಇಲ್ಲ, 1 ವಾರ ಒಳಗಡೆ ಇದು ಪದ್ಧತಿ ನಾವು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಕಡೆ. ಅದು ಕಂಟಿನ್ಯೂಸ್ ಇರುತ್ತೆ. ಅದು ಕಂಟಿನ್ಯೂಸ್ ಇದೆ, ಅದು 1 ವಾರ ಇಲ್ಲ. ಆನಂತರ ಯಾರು ಜೈಲಿಗೆ ಬರ್ತಾನೆ ಅವ್ರದ್ದು ಎಲ್ಲ ಇದು NDPS ಟೆಸ್ಟ್ ಆಗುತ್ತೆ, ಅವನು ಏನಾದರೂ ಮದ್ದು ಸೇವನೆ ಮಾಡಿದ್ದಾನೆ ಮಾಡ್ಕೊಂಡು ಪ್ರತಿಯೊಬ್ಬರದ್ದು ಆಗುತ್ತೆ. ಸರ್, ಹುಬ್ಬಳ್ಳಿ ಅಷ್ಟಲ್ಲ, ಬೇರೆ ರಾಜ್ಯಾದ್ಯಂತ ಸಾಕಷ್ಟು ಜಿಲ್ಲೆಗಳ ಚಟುವಟಿಕೆ ಸಬ್ ಜೈಲುಗಳು ನಡೀತಾ ಇದ್ದಾವೆ. ನೀವು ಹೇಳ್ತಾ ಇದ್ರೆ ಕಡಿವಾಣ ಆಗ್ತದೆ, ಅದು ಕಂಟ್ರೋಲ್ ಆಗ್ತಾ ಇಲ್ಲ. ಅಲ್ಲ, ಅದು ಹುಬ್ಬಳ್ಳಿಯಲ್ಲಿ ಏನಾಗಿದೆ? ಹುಬ್ಬಳ್ಳಿಯಲ್ಲಿ ಖೈದಿಗಳು ವಿಡಿಯೋ ಕಾಲ್ ಮಾಡಿ ಇದು ಮಾಡ್ತಾರೆ. ಯಾವಾಗ? ರೀಸೆಂಟ್ 1 ವೀಕ್ ಹಿಂದ್ಗಡೆ ಆಗಿದೆ. ಇಲ್ಲ, ಧಾರವಾಡ ಜೈಲಲ್ಲಿ ಆಗಿದೆ. ಧಾರವಾಡ ಜೈಲಲ್ಲಿ ಏನಾಗಿದೆ? ಧಾರವಾಡ ಜೈಲಲ್ಲಿ ಏನಾಗಿದೆ? ವಿಡಿಯೋ ಕಾಲ್ ಮಾಡಿದ್ದಾರೆ ರೌಡಿ ಶೀಟರ್ಗಳು. ವಿಡಿಯೋ ಕಾಲ್ ಹೊರಗಡೆ ಸುಮಾರು 6 ತಿಂಗಳೇನೋ ಆಯ್ತು ಸರ್. ನೋಡಿ, ಈಗ ನೀವು ಹಿಂದಿಂದು ನಮ್ಮ ಕಥೆ ಬೇಡ.
ಮೊಬೈಲ್ ಯೂಸ್ ಮಾಡ್ಕೋತಾರೆ. ನೋಡಿ ಈಗ ಈಗ ಇದೇ ಹುಬ್ಳಿಯಲ್ಲೇ ಇಲ್ಲ, ಇದು ಲಾಸ್ಟ್ ರೀಸೆಂಟ್ ಆಗಿ ಸರ್. ಅಲ್ಲ ಯಾವಾಗ ಅದು ಆರ್ತಿ ಏನಿಲ್ಲ. ಅಲ್ಲ 15 ಡೇಸ್ ಬ್ಯಾಕ್ ಇಲ್ಲಿಂದ ಇಬ್ಬರು ಯಾಕೆ ಬೆಂಡಿಗೇರಿ ಬೆಂಡಿಗೇರಿ ಇಲ್ಲಿಂದ ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಸರ್. ಅಲ್ಲಿ ನೋಡಿ, ನಾವು ಟ್ರಾನ್ಸ್ಫರ್ ನಾವು ಬೇರೆ ಬೇರೆ ವಿಷಯ ಸಲುವಾಗಿ ನಾವು ಮಾಡ್ತೀವಿ, ಗೊತ್ತಾಯ್ತಾ? ಅದು ನಿಮಗೆ ಎಲ್ಲ ಕಾರಣ ಅದು ಹೇಳಕ್ಕೆ ಆಗಲ್ಲ. ಅದಕ್ಕೆ ನೀವು ಅನಾವಶ್ಯಕವಾಗಿ ಗದ್ದಲೆ ಆಗ್ತಾ ಇದೆ, ಗಲಾಟೆ